ಬುಲ್ಬುಲ್ಕಿ ಗಿಲ್ ಗಿಲ್ಕಿ ಚಂದ್ರಮುಖಿ. ಪಜ್ಜುದು ಮಗು ಹಾಲು ಕುಡಿತಾ ಉಂಟು. ಬಿಡಿ ಪಾಪ ಪಜ್ಜುಗೆ ನೀವು ಏನು ತಕೊಳ್ಳಿಲ್ಲ ಅಂತೇಳಿ. ನನ್ನ ಮಗನಿಗೂ ನಾನು ತಕೊಳ್ಳಿಲ್ಲ ಏನು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಏನು ಗೊತ್ತುಂಟಾ, ಮೊನ್ನೆ ನೀವು ನೋಡಿದರೆ ನಾವು ಅವರ ಮನೆ ತನಕ ರೀಚ್ ಆದ್ವಿ. ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಹಾಕಲಿಲ್ಲ. ಇವತ್ತು ಹಾಕ್ತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ಹೊತ್ತು ಎಲ್ಲರ ಹತ್ರ ಮಾತಾಡಿಕೊಂಡು ಆಮೇಲೆ ನಾವು ಸೀದಾ ಅವರ ಡ್ಯಾನ್ಸ್ ಸ್ಟುಡಿಯೋ ಎಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದರು. ಯಾಕಂದರೆ ಅವರು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ಹೋಗೇ ಇರಲಿಲ್ಲ. ಹಾಗೆ ಇನ್ನೊಂದು ಅವ್ರು ಕರೆದಿದ್ರು ಓಪನಿಂಗ್ ಎಲ್ಲ. ನನಗೆ ಆ ಟೈಮಲ್ಲಿ ಹೋಗಲಿಕ್ಕೆ ಆಗಿರಲಿಲ್ಲ. ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ನನಗೂ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ದಿನ ಕೂಡಿ ಬಂತು. ನನ್ನ ಹಸ್ಬೆಂಡ್ ತುಂಬ ಕಾಲು ನೋವು, ಹಾಗಾಗಿ ನಾನು ಪಜ್ಜು ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದ. ಅದನ್ನು ತೊಗೊಂಡು ಇವಾಗ ಸ್ಟುಡಿಯೋ ಕಡೆ ಹೊರಟಿದ್ದೀವಿ. ಫಸ್ಟಿಗೆ ವೆಂಕಿ ಹಾಗೂ ಅರ್ಜುನು ಥಿಯೇಟರ್ ರೀತಿ ಮಾಡಿದ್ದೀನಿ ಅಕ್ಕ, ಅದನ್ನು ನೋಡೋಣ ಅಂತ ಹೇಳಿದರು. ಹಾಗೆ ಅದನ್ನೇ ನಾನು ನೋಡ್ತಾ ಇದ್ದೀನಿ, ಹೇಗೆಲ್ಲ ಮಾಡಿದ್ದಾರೆ ಏನು ಅಂತ ಹೇಳಿ. ಅರ್ಜುನ್ ವೆಂಕಿದ್ದು ಸ್ಟುಡಿಯೋ ರೂಮ್ ಅಲ್ಲಿ ಇದ್ದೀವಿ ಇವಾಗ ನಾವು. ಇದಕ್ಕೆ ಎಂತ ಹೆಸರು ಕೊಟ್ಟಿದ್ ನೀವು? ಸಿನಿ ವರ್ಲ್ಡ್. ಅದಕ್ಕೆ ನಿಮ್ದು ಇದಕ್ಕೆ ಎಂತ ಅದು ಹೆಸರು? ಅದು ಫ್ರೈ ಕೊಡ್ತೀರಲ್ಲ, ಇದು ಜೇನ್ ಫುಡ್ ಕೋರ್ಟ್. ಅದನ್ನ ಹೇಳೋದ್ರೆ ಜೆಎಫ್ಸಿ. ಚೆನ್ನಾಗಿದೆ ಇದು. ಇಲ್ಲಿ ಪಾರ್ಟಿ ಎಲ್ಲ ಮಾಡ್ಬೋದಲ್ಲ, ಮತ್ತೆ ಫಿಲ್ಮ್ ನೋಡ್ಲಿಕ್ಕ, ಬರ್ಡೇ ಸೆಲೆಬ್ರೇಷನ್, ಸ್ಮಾಲ್ ಗೆಟ್ ಟುಗೆದರ್, ಸರ್ಪ್ರೈಸ್ ಪಾರ್ಟಿ ಎಲ್ಲ ಬರ್ಬೋದಲ್ಲ. ಸರ್ಪ್ರೈಸ್ ಪಾರ್ಟಿ ಮತ್ತೆ ಮಾಮ್ ಟು ಬಿ, ಬ್ರೈಡ್ ಟು ಬಿ, ಹಾಗೆ ಬ್ಯಾಚಲರ್ ಪಾರ್ಟೀಸ್. ಈಗ ಮೊನ್ನೆ ಅಂತೀನಿ, ನಾಳಿದ್ದು 31st ಗೆ ಬ್ರೈಡ್ ಟು ಬಿ. ಹೌದಾ? ಎಷ್ಟು ಒಂದ್ಸಲ ಬುಕಿಂಗ್? ಈಗ ಆಫರ್ ಇದೆ. ಈಗ 999 ಅದರಲ್ಲಿ ಏನೆಲ್ಲ ಬರುತ್ತೆ? ಅದು ಒಂದು 2 ಆಫರ್ ಇದೆ. ಏನಂದ್ರೆ 999 ರೂಪಾಯಿಲಿ 4 ಪೀಸ್ JFC ಜೇನು ಫ್ರೈಡ್ ಚಿಕನ್, ಮತ್ತೆ ಒಂದು ಕೋಕು, ಒಂದು ಫ್ರೆಂಚ್ ಫ್ರೈಸ್, ಮತ್ತೆ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ, ಮತ್ತೆ ಪ್ರೈವೇಟ್ ಥಿಯೇಟರ್ 3 hours. ಇನ್ನೊಂದು ಅದೇ 999 ರೂಪಾಯಿಯಲ್ಲೇ. ಸೊ ಇದು ಬರ್ಡೇ ಪಾರ್ಟಿ ಡೆಕೋರೇಷನ್, ಒಂದು ಫುಲ್ ಬರ್ಡೇ ಡೆಕೋರೇಷನ್ ಆಗಿರ್ಬೋದು, ಮತ್ತೆ ಅವ್ರಿಗೇನು ಮಮ್ ಟು ಬಿ, ಬ್ರೈಡ್ ಟು ಬಿ ಆ ಥರ ಏನಾರು ಆಗಿರ್ಬೋದು, ಅದು ಮಾಡ್ಕೊಡ್ತೀವಿ 999. ಮತ್ತೆ ವೆಲ್ಕಮ್ ಡ್ರಿಂಕ್ಸ್ ವಿತ್ ಡೆಕೋರೇಷನ್ ಮತ್ತೆ ಪ್ರೈವೇಟ್ ಥಿಯೇಟರ್ ಇಷ್ಟಕ್ಕೆ 999. 2 ಆಫರ್ ನಡೀತಿದೆ ಇದೀಗ. ಫೆಬ್ರವರಿ ಮಂತ್ ಎಲ್ಲ ಇರುತ್ತೆ. ಒಬ್ರಿಗಲ್ಲ. ಸೊ ಇದು 999 ರೂಪಾಯಿ 6 ಜನ ಬರ್ಬೋದು. 6 ಜನ ಬರ್ಬೋದು. ಮತ್ತೆ 6 ಜನರಿಗೆ ಸಿಗುತ್ತೆ ಅದರಲ್ಲಿ? ಅದೇನಿದೆ ಅದು ಮತ್ತೆ ಅವ್ರು ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಗೆ, ಮತ್ತೆ ಅದು ಎಕ್ಸ್ಟ್ರಾ ಪೇ ಆಗುತ್ತೆ. ಮತ್ತೆ 6 ಜನದ ಮೇಲೆ ಬರ್ತೀವಿ ಅಂದ್ರೆ ಒಬ್ಬೊಬ್ರಿಗೆ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್. ಓಕೆ, ಮತ್ತೆ ಈಗ ಆಫರ್ ನಡೀತಿದೆ. ಚೆನ್ನಾಗಾಗ್ಲಿ ನಿಮ್ಗೆ. ಬನ್ನಿ ನೋಡಿ, ವಿಸಿಟ್ ಮಾಡಿ. ಇದು ಮತ್ತಿಕೆರೆ ಎಕ್ಸ್ಟೆನ್ಷನ್ 4th ಮೈನ್ ಶ್ರೀ ಕೃಷ್ಣ ಭವನ್ ಬೇಕರಿ ಪಕ್ಕ SH ಪ್ಲಾಜಾ ಅಂತ ಬರುತ್ತೆ. ಸೊ ಬಿಲ್ಡಿಂಗ್ ಬಂದ್ಬಿಟ್ಟು SH ಪ್ಲಾಜಾ 4th ಫ್ಲೋರ್. ಸೊ ಇಲ್ಲಿ ಬಂದು ಡ್ಯಾನ್ಸ್ ಸ್ಟುಡಿಯೋ 3rd ಫ್ಲೋರ್ ಅಲ್ಲಿ ಇದೆ. 4th ಫ್ಲೋರ್ ಬಂದ್ಬಿಟ್ಟು ಜೇನು ಸಿನಿ ವರ್ಲ್ಡ್. ಸೊ ಬುಕ್ ಮಾಡ್ಕೊಳ್ಳಿ. ಬುಕ್ಕಿಂಗ್ಸ್ ಅಂತ ಅಂದ್ರೆ ವೇಣು ನಂಬರ್ ಇರುತ್ತೆ, ಅಕ್ಕ ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಷನ್ ಎಲ್ಲ ಇದೆ, ಡಿಸ್ಪ್ಲೇ ಅಲ್ಲಿ ಕೂಡ ಇದೆ ನಂಬರ್. ಬುಕ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಸರ್ಪ್ರೈಸ್ ಕೊಡ್ಲಿಕ್ಕಿದ್ರೆ, ಪಾರ್ಟಿ ಮಾಡ್ಲಿಕ್ಕಿದ್ರೆ, ಅಥವಾ ಪ್ರೈವೇಟ್ ಆಗಿ ಕೂತ್ಕೊಂಡು ಫಿಲ್ಮ್ ಎಲ್ಲ ನೋಡ್ಲಿಕ್ಕಿದ್ರೆ, ಫಿಲ್ಮ್ ಅವರೇ ಚೂಸ್ ಮಾಡೋದಲ್ಲ, ನಿಮ್ಗೆ ಯಾವ ಫಿಲ್ಮ್ ನೋಡ್ಲಿಕ್ಕೆ ಉಂಟು ನೀವು ಇಲ್ಲಿ ಕೂತ್ಕೊಂಡು ಆರಾಮದಲ್ಲಿ. ಕೆಲವರಿಗೆ ಪ್ರೈವೇಟ್ ಆಗಿ ನೋಡ್ಬೇಕಂತ ಇರುತ್ತೆ, ಕಪಲ್ಸ್ಗೆ ಅವರೆಲ್ಲ ಬರ್ಬಹುದು. ಇಲ್ಲಿ ಲವರ್ಸ್ ಬರ್ಬಹುದು. ಹಾಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಆದ್ರೆ ಒಂದು ಮಾತ್ರ 4 ವೀಲರ್ಗೆ ಪಾರ್ಕಿಂಗ್ ಇಲ್ಲ. 2 ವೀಲರ್ ನಿಮ್ಮ ಹತ್ರ, ಎಲ್ಲರ ಹತ್ರ ಕೂಡ ಇರುತ್ತೆ. 2 ವೀಲರ್ ಅಲ್ಲಿ ನೀವು ಆರಾಮದಲ್ಲಿ ಬರ್ಬಹುದು. 4 ವೀಲರ್ ಇಲ್ದಿದ್ರು ಯಾರು ತಗೊಂಡ್ ಬರ್ಲಿಕ್ಕೆ ಆಗಲ್ಲ, ಬ್ಯಾಂಗ್ಳೂರ್ ಅಷ್ಟು ಟ್ರಾಫಿಕ್ ಇದೆ. 2 ವೀಲರ್ ಅಲ್ಲಿ ಬರ್ಬಹುದು. ಒಂದು
ಬೇಕಾದ್ರೆ ಒಂದು 2-3 ಅವರ್ಸ್ ಅರೇಂಜ್ ಮಾಡ್ಕೊಡ್ತೀನಿ ಅಕ್ಕ. ಒಬ್ರು ಬರ್ತಾರೆ ಹೌದು, ಫ್ಯಾಮಿಲಿ ಯಾರಾದ್ರೂ ಬರೋದಿದ್ರೆ ಅವ್ರು ಅರೇಂಜ್ ಮಾಡಿ ಕೊಡ್ತಾರಂತೆ. ಹಾಗೆ ನೋಡಿ, ವಿಸಿಟ್ ಮಾಡಿ ದಯವಿಟ್ಟು ಎಲ್ಲರೂ ನೋಡಿ, ಚೆನ್ನಾಗಿರುತ್ತೆ. ನಿಮ್ಮ ಪ್ರೈವೇಟ್ ಟೈಮ್ನ ನೀವು ಎಂಜಾಯ್ ಮಾಡ್ಬೋದು. ಓಕೆ, ಅದೆಲ್ಲ ಆದಮೇಲೆ ನನಗೆ ಡ್ಯಾನ್ಸ್ ಸ್ಟುಡಿಯೋಗೆ ಕರ್ಕೊಂಡೋದ್ರು. ಅಲ್ಲೇ ಉಂಟು, ಒಟ್ಟಿಗೆ ಒಂದೇ ಬಿಲ್ಡಿಂಗಲ್ಲಿ. ಹಾಗೆ ಡ್ಯಾನ್ಸ್ ಸ್ಟುಡಿಯೋ ನೋಡಿ ತುಂಬ ಖುಷಿಯಾಯಿತು ನನಗೆ. ಏನೋ ಒಂದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಪುನೀತ್ ಪೋಸ್ಟರ್ ಇತ್ತು ದೊಡ್ಡದು, ತುಂಬ ಖುಷಿಯಾಯಿತು ನೋಡಿಕೊಂಡು ನನಗೆ. ಓಕೆ, ಇದು ಜೀನು ಡ್ಯಾನ್ಸ್ ಸ್ಟುಡಿಯೋ ನನಗೆ ಕರೆದಿದ್ದ ಅವತ್ತು ಓಪನಿಂಗ್ಗೆ. ಆದರೆ ಇಲ್ಲಿ ಯಾವುದಕ್ಕೆ ಬರಲಿಲ್ಲ, ನಾನು ಕೆಲಸ ಇತ್ತು. ಅದೇ ಇರ್ಲಿಲ್ಲ, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ಎಷ್ಟು ಸಲ ಕರೆದಿದ್ದಾರಂತ ಇಲ್ಲ. ಆಮೇಲೆ ಇವತ್ತು ಅದೇ ಇದಕ್ಕೋಸ್ಕರನೇ ಮೇನ್ ಬಂದಿದ್ದು, ನಾವು ಇವರನ್ಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ದು, ಬೇರೆ ಯಾವುದೇ ಎಕ್ಸ್ಟ್ರಾ ಕೆಲಸಕ್ಕೆಲ್ಲ. ಹಾಗೆ ಖುಷಿ ಆಯ್ತು, ಚೆನ್ನಾಗಿದೆ ಮಾತ್ರ ಡ್ಯಾನ್ಸ್. ಇವಾಗ ಎಷ್ಟು 38 ಮೆಂಬರ್ಸ್ ಇದ್ದಾರಾ? ಮಕ್ಕಳು ಯಾವ್ದು ಏಜ್ ಅವರಾಗುತ್ತಾ? ಅಂದ್ರೆ 3 ಇಯರ್ಸ್ ಇಂಟ್ರೆಸ್ಟ್ ಇರೋ ಎಷ್ಟೇ ವರ್ಷ ಅಂದ್ರೆ ಎಲ್ಲ ಇಬ್ರು ಬರ್ತಿದ್ರು. ಅಂದ್ರೆ ಆಂಟೀಸ್ ತುಂಬಾ ಚೆನ್ನಾಗಿಲ್ಲ ಡ್ಯಾನ್ಸ್ ಬರ್ತಿದ್ರು. ಅಂದ್ರೆ ಅವ್ರು ಸ್ವಲ್ಪ ಇವಾಗ ಹಸ್ಬೆಂಡ್ ಔಟ್ ಆಫ್ ಅದರಿಂದ ಅವರು ಈ ಫ್ಲೆಕ್ಸ್ ಅಲ್ಲ ಅವ್ರ ಹತ್ರ ಮಾಡ್ಸಿದ್ದಾರೆ. ಈಗ ಅದು ಕಂಪ್ಲೀಟ್ ಅವರೇ ನೋಡ್ಕೊಳ್ಬೇಕು, ಅದರಿಂದ ಸ್ಟಾಪ್ ಆಗಿದೆ. ಇದು ಎಷ್ಟು ಕ್ಲಾಸಿಗೆ ಒಬ್ಬರಿಗೆ? 1500 ಮಕ್ಕಳಿಗೆಲ್ಲ 1500. ಅದರಲ್ಲಿ ಎಂತ ಇಲ್ಲ ಡ್ಯಾನ್ಸ್ ಮತ್ತು ಜಿಮ್ನಾಸ್ಟಿಕ್. ವೀಕ್ಲಿ 1 ಕ್ಲಾಸ್ ಬಂದ್ಬಿಟ್ಟು ಜಿಮ್ನಾಸ್ಟಿಕ್, ವೀಕ್ಲಿ 4 ಕ್ಲಾಸಸ್ ಇರುತ್ತೆ. ಯಾವ ಡ್ಯಾನ್ಸ್? ವೆಸ್ಟರ್ನ್, ಹಿಪ್ ಹಾಪ್, ಕಂಟೆಂಪ್ರರಿ, ಮತ್ತೆ ಬಾಲಿವುಡ್. ಸೊ ಇದಿಷ್ಟು ನಾನು ನಾಳೆ ಕ್ಲಾಸ್ ಉಂಟಾ? ಮಂಡೇ, ಟ್ಯೂಸ್ಡೇ ಇರುತ್ತೆ, ವೆಡ್ನೆಸ್ಡೇ ಆಗಿದೆ, ಮತ್ತೆ ಥರ್ಸ್ಡೇ ಫ್ರೈಡೇ. ಸ್ಯಾಟರ್ಡೇ ಸಂಡೇ ಕಂಪ್ಲೀಟ್ ರಜೆ. ಈಗ ರಜಾ ಅಲ್ವಾ, ಮತ್ತೆ ಎಕ್ಸಾಮ್ ಟೈಮ್. ಸೊ ಮಕ್ಕಳು ಕಡಿಮೆ. ಅರ್ಜುನಿಗೆ ಎಲ್ಲರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾರಂತ ಸ್ಟೆಪ್ಸ್. ಈಸಿ ಇದೆ ತೋರಿಸ್ಬೇಕು ಅರ್ಜುನ್. ಡ್ಯಾನ್ಸ್ ಸ್ಕೂಲಿಗೆ ಹೋದ್ಮೇಲೆ ಅದಕ್ಕೆ ನಾವು ಡ್ಯಾನ್ಸ್ ಮಾಡಿನೇ ಒಂದು ಮರ್ಯಾದೆ ಅಥವಾ ಇದನ್ನು ಕೊಡಬೇಕು. ಹಾಗೆ ನಾವೆಲ್ಲರೂ ಫಸ್ಟಿಗೆ ಡ್ಯಾನ್ಸ್ ಒಂದು ಮಾಡೋಣ ಅಂತ ಹೇಳಿ ಸುಮ್ಮನೆ ಹೀಗೇ, ನಮಗೇನೊಂದು ದೊಡ್ಡ ಡ್ಯಾನ್ಸ್ ಬರಲ್ಲ, ಆದರೆ ಅರ್ಜುನ್ ಕಳಿಸಿ ಕೊಡ್ತಾ ಇದ್ದಾನೆ, ಹಾಗೆಯೇ ನಾವು ಮಾಡೋಣ. ಅರ್ಜುನ್ ಡ್ಯಾನ್ಸಾ? ಎಲ್ಲರೂ ನಮಗೆ ಅಷ್ಟು ದೂರದಿಂದ ಬಂದಕ್ಕೆ ಫುಲ್ ಸುಸ್ತು ಮಾಡಿಸಿದ್ರು, ಡ್ಯಾನ್ಸ್ ಮಾಡಿಸಿ. ಇವತ್ತು ಜಿಮ್ ಹೇಗೂ ನಾನು ಚೀಟ್ ಮಾಡಿ ಹೋಗ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಸರಿ ಆಯ್ತು ನನಗೆ. ವರ್ಕೌಟ್ ಏನು ಮಾಡಿಲ್ಲ, ಸುಮ್ಮನೆ ಲಾಸ್ಟಿಗೆ ಹೀಗೆ ಮಾಡಿ ಅಷ್ಟೇ. ಅದಕ್ಕೆ ಕಷ್ಟ ಆಯ್ತು, ಸಾಕಾಯ್ತು ನಮಗೆ. ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್ ಅರ್ಜುನ್ ಡ್ಯಾನ್ಸ್. ನಾವು ಮೊದಲಿಂದ ನೋಡಿದ್ದೀವಿ, ಚೆನ್ನಾಗಿ ಮಾಡ್ತಾನೆ. ನಿಮ್ಮ ಮಕ್ಕಳಿಗೆ, ನಿಮಗೆ, ಗಂಡಂದರಿಗೆ, ಹೆಂಡತಿಯರಿಗೆ, ಯಾರಿಗೆಲ್ಲ, ಅಜ್ಜಿಗೆ, ಅಜ್ಜರಿಗೆ
ಯಾರಿಗೆಲ್ಲ ಡ್ಯಾನ್ಸ್ಗೆ ಇಷ್ಟನೋ ಡ್ಯಾನ್ಸ್ ಇಷ್ಟನೋ ಅವ್ರು ಬನ್ನಿ ಇಲ್ಲಿ. ಮತ್ತೆ ವೆಯ್ಟ್ ಲಾಸ್ ಯಾರು ಮಾಡಬೇಕು ಅವ್ರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ಲ, ತುಂಬಾ ಯೂಸ್ಫುಲ್ ಡ್ಯಾನ್ಸ್ ಇಷ್ಟ ಯಾರು ಅವ್ರು ಬನ್ನಿ. ಈಗ ಎಲ್ಲರೂ ಮಾಡ್ತಾರೆ ಆಕ್ಚುಲಿ ಡ್ಯಾನ್ಸ್. ಕೆಲವರು ಸುಮ್ಮನೆ ಅಡಿಗೆ ಕೋಣೆಯಲ್ಲಿ ಮಾಡ್ತಿರಲ್ಲ, ಅವ್ರು ಬಂದು ಇಲ್ಲಿ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ನಾನು ಡ್ಯಾನ್ಸ್ ಮಾಡುವಾಗ ಎಲ್ಲರೂ ಹೇಳೋದು ಮಾಡ್ತೀರಿ ನೀವು ಅಂತ. ನನಗೆ ಎಂತ ಬರಲ್ಲ, ಆದ್ರೂ ಸ್ವಲ್ಪ ಮಾಡ್ತಾರೆ. ನಾವು ಡ್ಯಾನ್ಸ್ ಎಲ್ಲ ಮಾಡಲೇ ಇಲ್ಲ, ನಾವು ಸ್ವಲ್ಪ ಸ್ಟೆಪ್ಸ್ ಹಾಕೋದು ಅಷ್ಟೇ. ನಾನು ಮತ್ತು ಟಿವಿ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅಕ್ಕ. ಈಗ ಎಲ್ಲರಿಗೂ ಬರಲ್ಲ ಅಂದ್ರೆ ಮಾಡ್ಬೋದು, ಬಟ್ ಎಲ್ಲರಿಗೂ ಏನಂತಾರೆ ಒಂದು ಸ್ಟೈಲ್ ತುಂಬಾ ಕಷ್ಟ ಆಗುತ್ತೆ. ಬಟ್ ನಿಮ್ದು ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಬನ್ನಿ ನೀವು. ಈಗ ಇಷ್ಟು 38 ಮೆಂಬರ್ಸ್ ಇದ್ದೀರಲ್ಲ, ಇನ್ನು 100 ಮೆಂಬರ್ಸ್ ಆಗಲಿ. ನಿಮಗೆ ಬೆಸ್ಟ್ ಆಫ್ ಲಕ್. ಅರ್ಜುನ್ ಹಾಗೂ ವೆಂಕಿ, ಥ್ಯಾಂಕ್ ಯು ಸೋ ಮಚ್. ಒಂದೇ ಬಿಲ್ಡಿಂಗ್ ಅಲ್ಲಿ ಇದೆ. ನಾನು ಆವಾಗ ತೋರಿಸಿದೆ ನೋಡಿ ಥಿಯೇಟರ್, ಅದೇ ಬಿಲ್ಡಿಂಗ್ ಅಲ್ಲಿ ಇದು ಕೂಡ ಉಂಟು. ಇದು ಜೇನು ಡ್ಯಾನ್ಸ್ ಸ್ಟುಡಿಯೋ, ಅದು ಜೇನು ಸಿನಿಮಾ. ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್, ಜೇನು ಸಿನಿಮಾ ಬಂದ್ಬಿಟ್ಟು ಫೋರ್ತ್. ಇದೆಷ್ಟು 9 ಮಂತ್ಸ್ ಆಯ್ತಲ್ಲ ಓಪನ್ ಆಗಿ? 10 ತಿಂಗಳಾಯ್ತಾ? ತುಂಬ ಖುಷಿಯಾಯಿತು, ಏನೋ ಒಂದು ಮಾಡ್ತಾ ಇದ್ದಾರೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಬೇಜಾರಾಗಿದೆ ಏನು ಗೊತ್ತುಂಟಾ, ತುಂಬ ಕಷ್ಟದಲ್ಲಿದ್ದರು, ಆದರೂ ನನಗೆ ಒಂದು ಮಾತು ಹೇಳಲಿಲ್ಲ ಅಂತ ಹೇಳಿ. ಮನೆ ಚೇಂಜ್ ಮಾಡಿದರು, ಮನೆ ಚೇಂಜ್ ಮಾಡ್ತಾಯಿದ್ವಿ ಅಂತ ಹೇಳಿದರು. ಆದರೆ ಅದರ ಕಾರಣ ಇರಲಿ, ಅದು ಸ್ಟುಡಿಯೋ ಮಾಡುವಾಗ ಇದು ಮಾಡುವಾಗ ಎಷ್ಟು ಕಷ್ಟ ಆಯಿತು ಏನು ಕೂಡ ನನ್ನ ಹತ್ರ ಅವರು ಹೇಳಲಿಲ್ಲ. ಇಲ್ಲಿ ಚಳಿ ಉಂಟು, ತುಂಬಾ ಖುಷಿ ಆಗುತ್ತೆ ನಮಗೆ. ಚಳಿ ಚಳಿ ಜೋರುಂಟು. ನಿಮಗೆ ಚಳಿ ಅಲ್ಲ, ನಮಗೇನು ಅನ್ಸಲ್ಲ, ಅಕ್ಕ ಅವ್ರಿಗೆ ಚಳಿ ಅಂತ ಅವಾಗಿಂದ ಖುಷಿ ಆಗುತ್ತೆ ನಮಗೆ. ಈ ವೆದರ್ ಖುಷಿ ಆಗುತ್ತೆ. ಹೌದು, ನಮ್ಗೆ ಈಗಿದ್ರೆ ಖುಷಿ ತುಂಬಾ. ನಮಗಿನ ಅಭ್ಯಾಸ ಆಗಿದೆ. ಹೌದು, ಅಲ್ಲಿ ಸೆಕೆ ಅಲ್ಲ ನಮಗೆ. ಅವನ ಪಜ್ಜೇಶ ಅಲ್ಲೇ ಉಳಿಬಹುದು. ಈಗ ನಾವು ಊಟಕ್ಕೆ ಹೋಗುದು, ಎಲ್ಲರೂ ಅಲ್ಲಿ ಸ್ಟುಡಿಯೋದಲ್ಲಿ ಊಟ ಮಾಡೋಣ ಅಂತ ಹೇಳಿ. ಹೋಗೋಣವಾ? ಬಾ. ತುಂಬ ಟೈಮ್ ನಂತರ ಅವರನ್ನು ಮೀಟಾಗಿ ಮಾತಾಡಿ ತುಂಬ ಖುಷಿಯಾಯಿತು ನನಗೆ. ಟೈಮ್ ಚೆನ್ನಾಗಿ ಸ್ಪೆಂಡ್ ಆಯಿತು. ಇವಾಗ ತುಂಬ ಲೇಟ್ ಆಯಿತು ಊಟಕ್ಕೆ. ಹಾಗೆ ಅಮ್ಮ ಎಲ್ಲ ಮಾಡಿಕೊಟ್ಟಿದ್ದಾರೆ ಟಿಫಿನ್. ಮನೆಗೆ ಹೋಗಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ನಾವು ಊಟ ಮಾಡೋದು ಅಂತೇಳಿ. ಕಾರ್ ಪಾರ್ಕಿಂಗ್ ಇಡೋದೇ ಕಷ್ಟ ಬ್ಯಾಂಗ್ಳೂರಲ್ಲಿ, ಅಂಥದ್ರಲ್ಲಿ ನಾವು ಹುಡುಕಿ ಇಡ್ತಾ ಇದ್ದೀವಿ. ಈಗ ನಾವು ಇಲ್ಲಿ ಮುಟ್ವಿ. ಇವಾಗ ಮುಟ್ಟಿದ್ವಿ. ಈಗ ನಾನು ಮೆಟ್ಟುತ್ತೀನಿ. ಮತ್ತೆ ಇಲ್ಲಿಂದ ಈಗ ಮೇಲೆ ಹೋಗಿ ಅವನು ಎಲ್ಲ ಅದು ಟಿಫಿನ್ ಖಾಲಿ ಮಾಡೋದು ನಾವು ವಿಡಿಯೋ ತೋರಿಸಿ. ಹೌದಾ? ಬಜ್ಜಿಗೆ ದೊಡ್ಡ ಟಿಫಿನ್ ಕೊಟ್ಟಿದ್ದಾರೆ. ಎಲ್ಲರಿಗೆ ಅದು ಕೊಟ್ಟದ್ದು. ಎಲ್ಲರಿಗೆ, ನಿಂಗೆ ಒಬ್ಬನಿಗೆ ಬಜ್ಜಿ ಇಟ್ಕೊಂಡು ಬಂದಾನೆ ಟಿಫಿನ್. ಅವನು ಯಾರಿಗೆ ಕೊಟ್ಟ ಇರಲ್ಲ, ಅವನೇ ತಗೊಂಡು ಬರ್ತಿದ್ದಾನೆ ಎಲ್ಲ ಟಿಫಿನ್. ಲೈಸೆನ್ಸ್ ಎಲ್ಲಿ ಉಂಟು ನಿಮ್ದು? ಲೈಸೆನ್ಸ್ ಎಲ್ಲಿ ಉಂಟು ಒಳಗೆ? ಎಲ್ಲಿ 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 ಎಲ್ಲಿ? ಹೆಲ್ಮೆಟ್ ಎಲ್ಲಿ ಉಂಟು? ಹೆಲ್ಮೆಟ್ ಎಲ್ಲಿ ಉಂಟು? ಹೆಲ್ಮೆಟ್ ಎಲ್ಲಿ? ಇಲ್ಲ ಇಲ್ಲ, 100 ರೂಪಾಯಿ ತಗೊಳ್ಳಿ. ಲೈಸೆನ್ಸ್ ತೋರಿಸಿ. ಲೈಸೆನ್ಸ್ ಇಲ್ಲಾಂದ್ರೆ ಇದರಲ್ಲಿ ಪೆಟ್ಟು ಇದರಿಂದ ಪೆಟ್ಟು ಕೊಡ್ತಾನೆ. ಇದರಿಂದ ಇವನು ಕೊಡುದು, ಇವನು ಕುಂಡೆಗೆ ಕೊಡುದು, ಕುಂಡೆಗೆ ಇವನು ಕೊಡ್ತಾನೆ. ನಾನು ಮೊದಲಿಂದ ಹಾಕಿದ್ದೇನೆ. ಚಡ್ಡಿ ನಿಮ್ಗೆ ಬೇಕಾ? ಅವನು ಕೊಡ್ತಾನೆ. ಚಡ್ಡಿ ಆಗಿದ್ರೆ ಓಕೆ, ಅವಾಗಲೇ ಕೂತಿದ್ದಾಗ ಅದು ಶಾರ್ಟ್ಸ್ ಅದು ಚಡ್ಡಿದ್ದು ಸ್ಪೆಷಾಲಿಟಿ. ಚಡ್ಡಿ ಮತ್ತೆ ಶಾರ್ಟ್ಸ್ 2 in 1. ಊಟಕ್ಕೆ ಅಮ್ಮ ಅವರೆಕಾಳು ಹಾಕಿ ಮಟನ್ ಕೈಮಾ ಕಳಿಸಿದ್ದಾರೆ. ಹಾಗೂ ನಮ್ಮ ವೆಂಕಿ ಚಿಕನ್ ಮಾಡಿದ್ದಾರೆ. ಹಾಗೂ ಎಗ್ ಕೂಡ ಬಾಯ್ಲ್ಡ್ ಉಂಟು. ಹಾಗೆ ಅದರಲ್ಲಿ ಇವಾಗ ಗಟ್ಟಿಯಾಗಿ ಊಟ ಮಾಡ್ತೀವಿ. ಇನ್ನು ನಾಳೆ ಸಿಗ್ತೀನಿ, ಏನೆಲ್ಲ ಆಗಿತ್ತು ಅಂತ ಹೇಳಿ ನಾಳೆಗೆ ಹೇಳ್ತೀನಿ. ಫುಲ್ ಟಯರ್ಡ್ ಆಗಿದೆ, ಹಾಗೆ ಊಟ ಮಾಡಿ ಮಲಗ್ತೀನಿ. ನಾಳೆ ಬೆಳಿಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಚರು, ಗುಡ್ ಮಾರ್ನಿಂಗ್ ಚರು.
ಚಿರು ಗುಡ್ ಮಾರ್ನಿಂಗ್. ಚಿರು ಫುಲ್ಲು ಬೋಲ್ಡ್ ಇದೆಂತ ಬೋಳ ಆಗಿದ್ದಾನೆ. ಬೋಳ ಚಿರು. ಕಾಫಿ ಕುಡೀರಿ. ಡ್ಯಾಡಿ ಬೆಳಗ್ಗೆ ಕಾಫಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಾಗತ್ತೆ ಡ್ಯಾಡಿ ಕಾಫಿ. ಇವನ್ ನೋಡಿ. ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ ಎದ್ದಿದ್ದೀವಿ. ಎದ್ದು ಫಸ್ಟಿಗೆ ಕಾಫಿ ಕುಡಿತಾ ಇದ್ದಾರೆ. ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದಾರೆ ಒಳಗಡೆ ನೋಡಿ. ಅದು ಅಜ್ಜಿಯನ್ನು ನೆನೆಸ್ಕೊಳ್ತಾ ಇದ್ದಾರೆ ಬೆಳಿಗ್ಗೆ. ಅವರು ಅಲ್ಲಿ ಮಲಗಿದ್ದಾರೆ ಸ್ಟುಡಿಯೋದಲ್ಲಿ. ಬರಬೇಕಿತ್ತು ಇಷ್ಟೊತ್ತಿಗೆ, ಆದರೆ ಕಾರ್ಕಿ ಇಲ್ಲೇ ಮರೆತು ಹೋಗಿದ್ರಂತೆ. ಇವಾಗ ಹೋಗಿ ಕಾರ್ಕಿ ತಗೊಂಡು ಬರ್ತಾರೆ ಎಲ್ಲರೂ ಕೂಡ. ಓಕೆ, ಇವಾಗ ನಾವು ಎಂಚಿರು ಚರ್ಚ್ ರಸ್ತೆ ಅಲ್ಲಿ ಹೋಗೋಣ ಅಂತೇಳಿ ಎನಿಸಿದ್ವಿ. ನಮ್ಮ ಜೊತೆ ವೆಂಕಿ ಬರ್ತಾರೆ, ಇಲ್ಲಿಯ ಲೋಕಲ್ ಗೈಡ್ ನಮ್ದು ಇವತ್ತು. ಹಾಗೆ ಎಲ್ಲರೂ ಹೋಗೋದು ನಾವು ಇಲ್ಲಿಂದ ಈಗ. ಓಕೆ, ರಾತ್ರಿ ಒಳ್ಳೆ ನಿದ್ದೆ ಬಂತು. ಫುಲ್ ಟಯರ್ಡ್ ಕೂಡ ಆಗಿತ್ತು, ಲೇಟ್ ಕೂಡ ಆಗಿತ್ತು. ಹಾಗೂ ಅದರೊಂದಿಗೆ ಮಕ್ಕಳೆಲ್ಲ ಅಲ್ಲಿ ಸ್ಟುಡಿಯೋದಲ್ಲಿ ಮಲಗಿದ್ರು. ಥಿಯೇಟರ್ ಉಂಟು ನೋಡಿ ಅಲ್ಲಿ. ನಾವು ರೂಮಲ್ಲಿ, ಯಾಕಂದರೆ ಇವಾಗಿನ ಮನೆ ಉಂಟು ನೋಡಿ ಸ್ವಲ್ಪ ಚಿಕ್ಕದು. ಹಾಗೆ ಹಾಲಲ್ಲಿ ಎಲ್ಲ ಮೊದಲು ಮಲಗ್ಬೋದಿತ್ತು. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವರು ಮಲಗಿಸ್ಲಿಲ್ಲ. ಇಲ್ದಿದ್ರೆ ಅಡ್ಜಸ್ಟ್ ಮಾಡಿ ನಾವು ಮಲಗ್ತಿದ್ವಿ. ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮನೆ ಸಿಗುವುದೇ ತುಂಬ ಕಷ್ಟ. ಇದು ತುಂಬ ಚೆನ್ನಾಗಿದೆ ಮನೆ, ಆದರೆ ಸ್ವಲ್ಪ ಸಣ್ಣದಾಯ್ತು ಅಂತೇಳಿ ಅವರು ನಮಗೆ ಮಲಗಿಸ್ಲಿಲ್ಲ ಅಲ್ಲಿ ಅಷ್ಟೇ. ಓಕೆ, ಇವಾಗ ನಾವು ಬಂದಿದ್ದೀವಿ ಚರ್ಚ್ ರಸ್ತೆಗೆ. ಪಾರ್ಕಿಂಗ್ ತುಂಬ ಕಷ್ಟ ಆಯಿತು. ಲಾಸ್ಟಿಗೆ ಸಿಕ್ತು ನಮಗೆ ಇಲ್ಲಿಂದ ಹೋಗಬೇಕು. ನೋಡೋಣ ಏನೆಲ್ಲ ಉಂಟಂತೇಳಿ. ನೋಡ್ಲಿಕ್ಕೆ ಚೆನ್ನಾಗಿದೆ ಪ್ಲೇಸ್, ಆದರೆ ರೇಟ್ ಹಾಗೂ ಏನೆಲ್ಲ ಸಿಗುತ್ತೆ ಎಲ್ಲ ನೋಡಬೇಕು. ಫಸ್ಟಿಗೆ ಸಿಕ್ಕಿತ್ತಂತ ಹೇಳಿ ಇಲ್ಲಿ ನುಗ್ಗಿದ್ವಿ, ಆದರೆ ಇಲ್ಲಿ ಏನು ಕೂಡ ಇರಲಿಲ್ಲ. ನನಗೆ ಎಂತ ಕೂಡ ಸಿಗಲಿಲ್ಲ. ಅಂದರೆ ಬಂದಾದಾಗಿ ಉಂಟು ಮಾಲ್. ಕೆಳಗಡೆ ಮಾತ್ರ ಸ್ವಲ್ಪ ಕೆಲವು ಶಾಪ್ಸ್ ಇತ್ತು. ಹಾಗೆ ಒಂದು ರೌಂಡ್ ಹೇಗೋ ಬಂದ್ವಿ, ಎಲ್ಲ ಒಂದು ರೌಂಡ್ ಹಾಕಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಮುಂದೆ ಎಲ್ಲ ಶಾಪ್ಸ್ ಎಲ್ಲ ಬಂದಿದೆ, ನೋಡ್ಬೋದು ನೀವು. ಅದೇ ವೆಂಕಿ ಹೇಳ್ತಾ ಇದ್ದೇನೆ ಇಲ್ಲಿ ಏನಿಲ್ಲ ಅಂತ ಹೇಳಿ. ಲಿಫ್ಟ್ ನೋಡಲಿಕ್ಕೆ ಬಂದಂಗಾಯ್ತು ನಾವಿಲ್ಲಿ, ಅಲ್ಲ ವೆಂಕಿ? ಇಷ್ಟೇ ಬೇಡ ಬೇಡ ಬರೋಲ್ಲ. ಇಲ್ಲಿ ಕೆಲವು ಐಟಮ್ಸ್ ಇಷ್ಟ ಆಯಿತು, ಆದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಬಾರ್ಗೇನ್ ಅಂತೂ ಮಾಡುವಾಗಿಲ್ಲ. ಮಾಡಿದರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಹಾಗೇನಿಲ್ಲ. ಆದರೆ ತುಂಬ ರೇಟ್ ಹೇಳ್ತಾರೆ. ಹಾಗೆ ಅಷ್ಟು ರೇಟ್ ಕೊಟ್ಟು ಬೇಡ ಅಂತ ಹೇಳಿ ನಮಗಿದೆಲ್ಲ ಇಷ್ಟ ಆಯಿತು. ಆದರೆ ಏನು ಮಾಡೋದು, ತುಂಬ ರೇಟ್ ಜಾಸ್ತಿ ಹೇಳಿದರು ಅವರು. ಹಾಗೆ ಅಲ್ಲಿಂದ ಅದನ್ನು ಬಿಟ್ಟು ಹಾಗೇ ಮುಂದೆ ಹೋಗ್ತಾ ಇದ್ವಿ. ನಮ್ಮಂಥವ್ರಿಗೆ ಬಜೆಟ್ ಶಾಪಿಂಗ್ ಮಾಡುವವರಿಗೆ ಇದು ಏರಿಯಾನೇ ಅಲ್ಲ. ಬೇರೆ ಯಾವಾಗ ಇಲ್ಲಿ ಹೊರಗಡೆ ಎಲ್ಲ ಶಾಪ್ ಇರುತ್ತೆ ನೋಡಿ, ಅದು ನಂಗೆ ಗೊತ್ತಿಲ್ಲ. ಆದರೆ ಹೀಗೆ ಚೆನ್ನಾಗಿದೆ, ವಸ್ತು ಎಲ್ಲ ಬ್ರ್ಯಾಂಡೆಡ್ ಒಳ್ಳೆಯದಿದೆ, ಹಾಗೇನಿಲ್ಲ. ಆದರೆ ರೇಟ್ ವೈಸ್ ಸ್ವಲ್ಪ ಜಾಸ್ತಿನೇ ಇಲ್ಲ. ಇಲ್ಲಿ ಒಂದು ಅಂಗಡಿಗೆ ಬಂದ್ವಿ, ಕೆಲವು ನಮಗೆ ಇಲ್ಲಿ ಬೇಕಿತ್ತು, ಇಷ್ಟ ಆಯಿತು. ಅದನ್ನು ನಾನು ತೊಗೊಂಡೆ. ಸ್ವಲ್ಪ ಕಮ್ಮಿ ಮಾಡಿ ಕೊಟ್ಟರು, ನಾನು ತೊಗೊಂಡೆ ಕೆಲವು ವಸ್ತು. ದೊಡ್ಡ ಹುಳಿ ಮರ ಇತ್ತು, ತುಂಬ ಹುಳಿ ಬಿದ್ದಿತ್ತು.
ತಮ್ಮಂದಿರಿದ್ರೆ ಎಷ್ಟು ಒಳ್ಳೇದು ನೋಡಿ, ತೆಗೆಸ್ಕೊಟ್ಟ ಪಾಪ ಅವನು. ಹುಳಿ ಚೆನ್ನಾಗಿದೆ. ಆಗಲ್ಲ ವೆಂಕಿ. ಇಲ್ಲಿ ಕೂಲಿಂಗ್ ಗ್ಲಾಸ್ ಕೆಲವು ಇಷ್ಟ ಆಯಿತು, 350 ರೂಪಾಯಿ ಹಾಗೆ ಹೇಳ್ತಾ ಇದ್ದಾರೆ. ತುಂಬ ಜಾಸ್ತಿ ಅಂತ ಎನಿಸ್ತು ನನಗೆ. ಹಾಗೆ ಅಲ್ಲಿಂದ ಕೂಡ ಬಂದ್ವಿ. ಇಲ್ಲಿ ಶರ್ಟ್ ಎಲ್ಲ 3500 4000 ಆ ರೀತಿಯೆಲ್ಲ ಉಂಟು. ಓಕೆ, ಬ್ರ್ಯಾಂಡೆಡ್ ಬಟ್ಟೆ, ತುಂಬ ಕಾಸ್ಟ್ಲಿ ಜಾಗ ಇದು. ಹಾಗೆ ಒಳಗಡೆ ಕೂಡ ನೋಡಿದ್ವಿ, ತುಂಬ ತಿರುಗಾಡಿದ್ವಿ ಎಲ್ಲ ಕಡೆ, ಏನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಏನು ಮಾಡೋದು ಈಗ, ಇಲ್ಲಿ ಬಂದಕ್ಕೆ ತಿರುಗಾಡಿದ್ವಿ, ಇಲ್ಲಿಂದ ವಾಪಸ್ ಹೋಗೋಣ ಅಂತೇಳಿ ಎನಿಸಿದ್ವಿ. ಹೋಗುವಾಗ ಇಲ್ಲಿ ಬಾಯಾರಿಕೆ ಆಯಿತು, ಹಾಗೆ ಜ್ಯೂಸ್ ಕುಡಿಲಿಕ್ಕೆ ನಿಂತಿದ್ದೀವಿ. ಜ್ಯೂಸ್ ಮೇಕ್ ಸ್ಟ್ರಾಬೆರಿ ಮ್ಯಾಂಗೋ ಮಿಲ್ಕ್. ಓಕೆ, ಇಲ್ಲಿ ತಿರುಗಾಡಲಿಕ್ಕೆ ಬಂದ್ವಿ, ಆದರೆ ಏನು ಕೂಡ ಸಿಗಲಿಲ್ಲ. ಇಲ್ಲಿ ಎಂತ ಕೂಡ ಇಲ್ಲ. ಮೋಸ್ಟ್ಲಿ ಸ್ಯಾಟರ್ಡೇ ಸಂಡೇ ಬರಬೇಕಾ ಗೊತ್ತಿಲ್ಲ, ಆದರೆ ಹೀಗೆ ಬಂದರೆ ಏನಿಲ್ಲ ಇಲ್ಲಿ, ಸುಮ್ಮನೆ ತಿರುಗಾಡಿ ಚೆನ್ನಾಗಿದೆ. ಇವಾಗ ಇವನಿಗೆ ಟ್ಯಾಟೂ ಹಾಕ್ಸೋಣ. ಹಾಂ, ಟ್ಯಾಟೂ ಹೊಟ್ಟೆ ಮೇಲೆ ಟ್ಯಾಟೂ ಹಾಕ್ಸೋಣ. ಹೊಟ್ಟೆ ಮೇಲೆ. ಓಕೆ, ನಾವು MG ರೋಡ್ ಹೋಗಿ ಬಂದ್ವಿ, ಚರ್ಚ್ ರಸ್ತೆ. ಶಾಪಿಂಗ್ ಏನಾಗಲಿಲ್ಲ, 1-2 ಶಾಪಿಂಗ್ ಆಯ್ತು ಅಷ್ಟೇ, ಮತ್ತೆ ಏನು ತಗೊಳ್ಳಿಲ್ಲ ನಾವು, ಯಾಕೆಂದ್ರೆ ಅಲ್ಲಿ ಏನು ಕೂಡ ಇಲ್ಲ ತಗೊಳ್ಳುವಾಗ. ಮತ್ತೆ ಕೆಲವು ಕೇಳಿದ್ವಿ, ಎಷ್ಟು ರೇಟ್ ಹೇಳ್ತಾರೆ, ಒಟ್ರಾಸಿ ಬಾಗಿ ಬಂದ ರೇಟ್ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹೀಗೆ ಶಾಪಿಂಗ್ ಕಮ್ಮಿಯಲ್ಲಿ ಸಿಗುತ್ತೆ. ಇವಾಗ ಇಲ್ಲಿಂದ ಊಟಕ್ಕೆ ಹೋಗೋಣ ಅಂತೇಳಿ ಎನಿಸಿದ್ವಿ. ಹಾಗೆ ಊಟ ಮಾಡಿ ಮತ್ತೆ ನೋಡೋದು ಎಲ್ಲಿ ಹೋಗೋದು ಅಂತೇಳಿ. ಓಕೆ, ಇವಾಗ ಇಲ್ಲಿಂದ ನಾವು ಅಲ್ಬೇಕ್ ಅಂತ ಹೇಳಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟಕ್ಕಂತ ಹೇಳಿ. ಊಟ ಚೆನ್ನಾಗಿತ್ತು, ಇಷ್ಟ ಆಯ್ತು ನಮಗೆಲ್ಲರಿಗೂ. ಗಟ್ಟಿಯಾಗಿ ಊಟ ಮಾಡಿ ಇಲ್ಲಿಂದ ಇವಾಗ ಹೊರಡ್ತೀವಿ. ಓಕೆ, ಊಟ ಎಲ್ಲ ಆಯ್ತು. ಹೊಟ್ಟೆ ಟೈಟ್ ಆಯ್ತಾ ಎಲ್ರದ್ದು? ಸ್ವಲ್ಪ ಮುಂದೆ ಬಂದಿದ್ದ. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಾ ವೆಂಕಿ? ಈಗ ವಿಡಲ್ಕು ಅದು ಏನಂದ್ರೆ ಆಂಟಿಕ್ ಪೀಸ್. ಓಕೆ ಓಕೆ ಓಕೆ. ಅಲ್ಲಿ ಕರ್ಕೊಂಡು ಹೋಗ್ತೀವಿ. ನಮ್ಮ ಲೋಕಲ್ ಗೈಡ್ ಇಲ್ಲಿಗೆ ಫಸ್ಟ್ ಕರ್ಕೊಂಡು ಬಂದ್ರು. ಅಲ್ಲಿ ನೋಡುವಾಗ ಏನು ಕೂಡ ಇರ್ಲಿಲ್ಲ. ನೀವೇ ಹೇಳಿದ್ದು ಅಲ್ಲಿ ಹೋಗಿ ಫ್ಲಾಪ್ ಆಯ್ತು. ನೀವು ಇಲ್ಲಿ ಬರುದಾದ್ರೆ ಈ ಗೈಡ್ ನಂಬ್ಕೊಂಡು ಹೋಗ್ಬೇಡಿ ಬಾಬಾ. ನಿಜ ಹೇಳಿ, ಗೈಡ್ ಒಳ್ಳೇದಿಲ್ಲ. ಜಯನಗರ್ ಹೋಗೋಣ ಅಂತ. ಹೌದೌದು, ಅದು ನೀವು ಹೇಳ್ಬೇಕಿತ್ತಲ್ಲ, ಅಲ್ಲಿ ಏನು ಸಿಗುದಿಲ್ಲ, ಅಲ್ಲಿ ಬೇಡ. ಮನ್ಸು ನೋವು ಮಾಡೋ ಅಷ್ಟು ಏನೋ ಕೆಟ್ಟ ಮನುಷ್ಯ ನಾನಲ್ಲ. ಈಗ ಅವ್ರಿಗೆ ಮನಸ್ಸು ನೋವು ತುಂಬಾ ಆಯ್ತಲ್ಲ, ನಿನ್ನಿಂದಾನೇ ಆಗಿದೆ. ನೀನ್ ಮಾತಾಡ್ತಿರಕ್ಕೆ ಅವ್ರು ಆಗ್ತಿರೋದು. ನೀನ್ ಯಾವಾಗ ಮಾತಾಡ್ತೀಯ ಅವ್ರು ಯಾವಾಗ್ಲೂ ಮನ್ಸು ನೋವಾಗ್ತಾನೆ ಇರುತ್ತೆ. ಅದಕ್ಕೆ ನೀನ್ ಸುಮ್ನೆ ಇಲ್ಲೆಲ್ಲ ಸಿಗ್ಬಹುದಾ ಅಂತಲ್ಲ. ಇಲ್ಲಿ ಮಲೇಶ್ವರ ಏನು ದೈ ವಡೆ ಹೇಳಿದಲ್ಲ ಅವಾಗ ನಾನು. ಓ, ನೀವ್ ಇದ್ ಹೇಳ್ತಾ ಇದ್ರೆ ತೈರೋಡೆ. ತೈರೋಡೆ ನನಗೆ ದೈವಡೆ ಇದ್ರಲ್ಲಿ ಅಲ್ಲ, ಅದು ತಮಿಳಲ್ಲ ತೈರೋಡೆ.
ಅದು ಇಲ್ಲ ಹಂಗೆ ತೈರ್ ವಡೆ ಅಂತಾರೆ. ಥೈರಾಯ್ಡ್ ಮತ್ತೆ ಇಲ್ಲ ಮೊಸರು ವಡೆ ಅಂತ. ಮೊಸರು ವಡೆ ಬೇಕಾ ನಿಮ್ಗೆ? ಕೊಡಿಸ್ತೀನಿ. ದಹಿ ವಡೆ ಈಗ ಬೇಡ, ಈಗ ಬೇಡ, ಈಗ ಹೊಟ್ಟೆ ಸಾಯಂಕಾಲ ಕೊಡಿಸ್ತೀನಿ. ಥೈರಾಯ್ಡ್ ತೈರ್ ವಡೆ. ಥೈರಾಯ್ಡ್. ವಡೆ. ಓಕೆ, ಮಲ್ಲೇಶ್ವರಂ ಸ್ಟ್ರೀಟ್ ಇಲ್ಲೇ ಇತ್ತು. ನಾವೇನಿಸಿದ್ವಿ ದೇವರೇ ಅಲ್ಲಿ ಎಲ್ಲ ಯಾಕೆ ತಿರುಗಾಡಿದ್ವಿ ಅಂತೇಳಿ. ಆದರೆ ಫುಲ್ಲು ಸುಸ್ತಾಗಿದೆ. ಇಲ್ಲಿ ಜಾಸ್ತಿ ತಿರುಗಾಡುವಾಗಿಲ್ಲ, ಆದರೆ ಮುಂದೆ ಸೈಡಲ್ಲಿ ಏನಿತ್ತು ಅದನ್ನು ತೊಗೊಳ್ಳೋಣ ಅಂತೇಳಿ ಇಳಿದಿದ್ದೀನಿ ಇವಾಗ ಕಾರಿಂದ. ನೈಟಿ ಎಲ್ಲ ಚೆನ್ನಾಗಿತ್ತು, ಹಾಗೆ ಅಮ್ಮನಿಗೆಲ್ಲ ನೈಟಿ ತೊಗೊಳ್ತಾ ಇದ್ದೀನಿ. ಮುಂದೆ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ. ಇದರಲ್ಲಿ ದೊಡ್ಡ ಸೈಜ್ ಇಲ್ವಾ ಅಂತ. ಇದೆ ಲಾಸ್ಟಾ? ಆಕ್ಷನ್ ಡಬಲ್ XL ಕಾಲರ್. ಓಕೆನಾ? ಈಗ ಹಂಗೆ ಎತ್ಕೊಂತೀಯಮ್ಮ. ಎತ್ಕೊಂಡು ಎಲ್ಲ ನೋಡಿ ಕ್ಯಾಮ್ರಾಗೆ ತೋರ್ಸಮ್ಮ ಫಸ್ಟು. ಕಟ್ಟಿಟ್ ಬೇಡ, ಇದು ತೋರ್ಸಮ್ಮ ಫಸ್ಟ್ ಕ್ಯಾಮ್ರಾ. ಇಸ್ಕೊಳ ಹಂಗೆ ತೋರಿಸು. ನೋಡು ಸವಿ, ನಿನ್ನ ಮಕ್ಕದಲ್ಲಿ ಒಂದು ಸ್ವಲ್ಪ ರಿಯಾಕ್ಷನ್ ಬರಬೇಕಮ್ಮ. ಹಾಂ, ಈಗ ತಿನ್ನಮ್ಮ. ಗುಡ್ ಪೇಮೆಂಟ್ ಟೇಕ್. ಓಕೆ, ನೆಕ್ಸ್ಟ್ ಶಾಟ್. ಈಗ ನೆಕ್ಸ್ಟು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಇನ್ನೂ ಗೊತ್ತಿಲ್ಲ, ಸಿಕ್ಕಿದ್ದು ನೋಡೋದು ಎಲ್ಲ. ಕಡಿಮೆ ಇದ್ರೆ ತಗೊಳ್ಳೋದು. ಅಲ್ಲಿ ಹೋಗೋಣ. ಅಲ್ಲಿ ಹೋಗಿದ ತಕ್ಷಣ ಸೊ ನಿಮ್ಮದು ಏನಂದ್ರೆ ನೆಕ್ಸ್ಟ್ ಡೇಲಾಗು ಇದೆಷ್ಟು ಅದೆಷ್ಟು. ಓಕೆ, ಇದು ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟೇ ಮಾಡಿಲ್ಲ, ಒಂದೇ ಟೆಕ್ನಲ್ಲಿ ಬರಬೇಕು. ಓಕೆ, ಇಲ್ಲಿಂದಾನೇ ಕ್ಯಾಮ್ರಾಗಳು ಮಾಡ್ಕೊಳ್ಳೋ. ಸಬ್ಸ್ಕ್ರೈಬರ್ ಅವರು ನಮ್ಮ ಸಬ್ಸ್ಕ್ರೈಬರು. ಪಾಪ ಅವ್ರಿಗೆ ಬಿಸ್ನೆಸ್ ಚೆನ್ನಾಗಿ ಕೊಡಿ. ಬಟ್ಟೆ ಮಕ್ಕಳದಲ್ಲ. ಇಲ್ಲಿ ನೋಡ್ತಾ ಇರ್ತೀರಾ ನೀವು, ರಾವ್ರಯ್ಯ ತಗೊಂತೀರಾ ನೋಡಿ. ಇಲ್ಲಿ ಇಟ್ಕೊಂಡು ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ ಚಂದ್ರಮುಖಿ ಕಿವಿಯೊಳಗೋ ಜೂಜುಮುಖಿ. ಓಕೆ, ಅದೊಂದು ಸ್ಲೋ ಮೋಷನಲ್ಲಿ ಬರುತ್ತೆ. ಕ್ಯಾಮ್ರಾ, ಏಯ್ ನೀನು ಮಾವಿನಕಾಯಿ ತಿನ್ಬೇಡಲ್ಲ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಸರಿನಾ? ನೀವು ಮಾತಾಡಿದ್ರಿ ಗಟ್ಟಿ. ಟೇಕ್ 2 ರೋಲಿಂಗ್ ಆಕ್ಷನ್. ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ. ಎಷ್ಟಿದು? ಇದು ನಾರ್ಮಲ್ ಆಗಿ ಎಷ್ಟು? ಸಂತೋಷ. ಎಂತದ? ಸರಿ 430 ಜುಜುಮುಖಿ ಗಿಲ್ ಗಿಲ್ ಕಿ ಚಂದ್ರಮುಖಿ ಗಿಲ್ ಗಿಲ್ ಕಿ ಚಂದ್ರಮುಖಿ. ಎಂತ ಹೇಳ್ಬೇಕು? ಅದೇ ಅದು ಆ ವಾಲೆ ನೋಡ್ತಾ ಇರಿ ಎಲ್ಲ. ಅದು ಸ್ಲೋ ಮೋಷನಲ್ಲಿ ಮಾಡಿ ವಿಡಿಯೋ. ನಾನು ಹಾಡಾಡ್ತೀನಿ, ಅದನ್ನೇ ಹಾಕಿ. ಹಾಗೆ ಬುಲ್ಬುಲ್ಕಿ ಗಿಲ್ ಗಿಲ್ಕಿ ಚಂದ್ರಮುಖಿ ಚಂದ್ರಮುಖಿ ಎದೆಯೊಳಗ ಜುಮುಜುಮುಖಿ ಚಿಕೊಳ್ಳೋ ನಾರಿ. ಹಿಂಗಿತ್ತು, ಚೆನ್ನಾಗಿತ್ತು. 150 ಕೈ ಕಡಿಮೆ ಇಲ್ವಾ ಸರ್? ಇನ್ನೊಂದು ರೇಟ್ ಹೇಳಿ, ಆಮೇಲೆ ಹೇಳ್ತೀನಿ. ಇದು 300 ಆಗುತ್ತೆ ಫೈನಲ್. 200 ಅಲ್ಲ 300 ಹೇಳಿದ್ರು ಅವರು. 200. ಓಕೆ, 200 ಆಗ್ಬೋದಾ? ಅದಕ್ಕೆ ಅಲ್ಲಿ 300 ಅವ್ರಿಗೆ ಚೆನ್ನಾಗಿತ್ತು. ಚೆನ್ನಾಗಿದೆ. ಆಮೇಲೆ ಕರೆದು ಕೊಟ್ಟರು ಅವರು, ಗ್ಲಾಸ್ ಕೊಡಲಿಲ್ಲ ಅಂತ ಇಲ್ಲ. 200 250 ಅಯ್ಯೋ ದೇವ್ರೆ ನನಗೆ ನೆನಪಿಲ್ಲ. ಅಷ್ಟಕ್ಕೆ ನಾವು ತೊಗೊಂಡ್ವಿ. ಆಮೇಲೆ ಹಂಗೆ ತಗೊಳ್ಳೋ, ಪ್ಯಾನ್ ಮಾಡೋ, ಹಂಗೆ ಸ್ಟ್ರೈಟ್ ಪ್ಯಾನ್ ಮಾಡಿ ಇಲ್ಲಿಗೆ ಬಾರೋ. ಇದರಲ್ಲಿ ಸೈಜ್ ಉಂಟಾ? ಡೌಟಾ? ಕಮ್ಮಿ ಮಾಡ್ತೀರಲ್ಲ ಹಾಗಾದ್ರೆ? ಚೆನ್ನಾಗಿತ್ತು. ನೋಡಿ ಇವ್ರು ಯಾರು ಗೊತ್ತಾ? ಅವ್ರು ಯೂಟ್ಯೂಬಲ್ಲಿ ಪ್ರಿಯಾ ಆಂಟಿ. ಯಾರದು ಧನ್ವಿತ್? ಯಾವುದು? ನಾನು ನಿಮ್ಮನ್ನ ತುಂಬಾ ನೋಡ್ತೀನಿ. ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಆಯ್ತಾ ಶಾಪಿಂಗ್? ಬಾಯ್ ಬಾಬು, ಬಾಯ್ ಬಾಯ್. ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದಾರೆ? ಇಲ್ಲ, ಅವ್ನು ಹಿಡಿಯಕ್ ಆಗ್ತಾ ಇಲ್ಲ, ಜಸ್ಟ್ ಅದಕ್ಕೆ ರನ್ ಅವೇ. ಶೈನಿಂಗ್ ಬೇಡ ಅಂತ ನಿಮಗೆ
ಅದರಲ್ಲಿ ಉಂಟು ಸೈಜ್ ಮೇಲೆ ಉಂಟು ನೋಡಿ ತಿಂತೀರಾ ಅನ್ನ ತಗೊಂಡ್ಕೊಳ್ಳಿ ಚಂದ ಕಾಣುತ್ತಲ್ಲ. ಬೆಂಕಿಗೆ ಬೇಕಾ? ಎಲ್ಲರಿಗೂ ಒಂದು ಮನವಿ, ಹುಷಾರಾಗಿ ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಯಾರತ್ರ? ಟ್ರಾಫಿಕ್ ಅವ್ರ ಹತ್ರನಾ? ಕಾರ್ಗಳು ಹೋಗ್ತಿದಾವಲ್ಲ ಅದ್ರ ಹತ್ರ. ಹೌದು, ಯಾರು ಕೂಡ ನಮ್ಮ ಕಾರಿಗೆ ಅಡ್ಡ ಬರಬಾರದಾಗಿ ವಿನಂತಿ. ಪಾಪ ಅಲ್ಲಿ ವಿನು ಎದುರ್ಕೊಂಡು ಓಡಿಸ್ತಾವನೆ. ಈಗ ಎಲ್ಲಿ? ಈಗ ವಿಳಲ್ಕು. ಈಗ ಅದು ಎಲ್ಲಿ ಬರುತ್ತೆ ಅಂದ್ರೆ ರಾಮಯ್ಯ ಬಸ್ ಸ್ಟಾಪ್ ಇಂದ ಮುಂದೆ ಹೋದ್ರೆ ಅಲ್ಲಿ ರೈಟ್ ಅಲ್ಲೇ ಇದೆ. ಹೋಗೋಣ, ನೋಡೋಣ, ಪರ್ಚೇಸ್ ಮಾಡೇ ಬಿಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಕ್ಯಾಮ್ರಾಮನ್ ರಾಯ್ ಜೊತೆ ಆಂಕರ್ ವೆಂಕಿ. ವಿಶ್ ಯು ಹ್ಯಾಪಿ ಬರ್ಡೇ ಗಗನ್. ಯಾವಾಗಲೂ ಚೆನ್ನಾಗಿರಿ ನೀವು. ಓಕೆ, ಇನ್ನು ಏನೆಲ್ಲ ಶಾಪಿಂಗ್ ಮಾಡಿದೆ ಮನೆಗೆ ಹೋಗಿ ತೋರಿಸ್ತೀನಿ. ಆದರೆ ಇವತ್ತಲ್ಲ, ನಾಳೆಗೆ ಬರುತ್ತೆ ಆ ವಿಡಿಯೋ. ವೆಯ್ಟ್ ಮಾಡಿ ನನಗೋಸ್ಕರ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.